ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಷಾಢಕಲಿಂ ಕುಲಿವನರರುದ್ಧರಿಪನಂ ಶ್ರುತಿಹಮಾನಸಂ ಭಜಿಪೇನಾ ಭಜಿಪೇನಾ ಭಜಿಪೇನಾ. ಜೈ ನಮಃ ಪಾರ್ವತೀಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव पूज्यरंत श्रोत्रिय ब्रह्मनिष्ठराದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ಜೀವ ಪಾಲನೆ ಮಾಡುವಲ್ಲಿ ನನ್ನ ಅನಂತಾನಂತ ಕೋಟಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ನಂದೀಶ್ವರಪುರದ ಮಧುರ ಖಂಡೇವರ ಕಮರಿ ಮಠದಲ್ಲಿ ಮಂಗಲಮಯ ಇರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಈ ಭಾದ್ರಪದ ಮಾಸ ಪರ್ಯಂತರೂ ಕೂಡ ಅವಿರತವಾಗಿ ಸುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸುದ್ರವರ ಅತ್ಯಂತ ಶ್ರೇಷ್ಠ ಯಾವ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸುವ ಸರ್ವ ಸದ್ಭಕ್ತರ ಸೌದರ್ಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ನಾವನ್ನೆಲ್ಲ ಸುದ್ರವರ ಚೇತನ ಶ್ರವಣ ಮಾಡ್ತಾ ಇದ್ದೀವಿ. ಆತ್ಮೇರೆ ಪರಮ ಪವಿತ್ರವಾಗಿರ್ತಕ್ಕಂಥ ಸದ್ಗುರುವರ ಚೇತನ ನಾವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರು ನಮ್ಮನ್ನೆಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ, ಸದ್ಗುರುಗಳೆಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಕ್ಕಂಥ ಮೋಕ್ಷವನ್ನು ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ, ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಮಹಾನ್ ಗ್ರಂಥದ 10ನೇ ಭಾಗದ 17ನೇ ಅಧ್ಯಾಯದ ವಿಷಯ ನಾವನ್ನೆಲ್ಲ ಶ್ರವಣ ಮಾಡೋಣ. ಸದ್ಗುರು ಎಲ್ಲರೂ ಶುಭವನ್ನು ಮಾಡಲಿ. ಆತ್ಮೇರೆ ಆತ್ಮೇರೆ ಸದ್ಗುರುವರ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿ ತದನಂತರ ಭಜನಾ ಕಾರ್ಯಕ್ರಮ ಆದಮೇಲೆ ಯಾವ ಸದ್ಗುರುವರ ಚರಿತ್ರೆ ಪ್ರವಚನ ಪ್ರಾರಂಭ ಆಗ್ತದೆ. ಹೀಗೆ ಪ್ರತಿನಿತ್ಯದಲ್ಲೂ ಕೂಡ ಸದ್ಗುರುವರ ಸೇವೆಯನ್ನು ಮಾಡ್ತಾ ಸಾಧ್ಯ. ಎಲ್ಲರೂ ಕೂಡ ನಾವು ಮಾಡ್ತಕ್ಕಂಥ ಸೇವೆ, ತಾವು ಮಾಡ್ತಕ್ಕಂಥ ಸೇವೆ, ಎಲ್ಲರ ಸೇವೆ ಅನ್ನೋದು ಒಂದೇ ರೀತಿಯಲ್ಲ, ಅನೇಕ ಪ್ರಕಾರದ ಸೇವೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಸದ್ಗುರುವರ ಸೇವೆ ಇರ್ತದೆ. ನಾವು ಕೂಡ ಈಗ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡೋಣ. ಈ ಪೂರ್ವದಲ್ಲಿ ಸುನಿಲ ತಮ್ಮ ಪಾಲಿನ ಸೇವೆಯನ್ನು ಮಾಡಿದರು, ತಾವೆಲ್ಲ ತಮ್ಮ ಪಾಲಿನ ಸೇವೆ ಮಾಡಿದ್ದಾರೆ. ಶ್ರವಣ ಮಾಡೋದು ಸೇವೆ, ಮಾಡಿಸೋದು ಸೇವೆ. ಸಂಸ್ಕೃತ ಪಾಠ ಇರ್ತಕ್ಕಂಥ ಆಗ್ತದೆ. ಚೆನ್ನಾಗಿ ಪಾಠವನ್ನು ಹೇಳಿದರು ಮತ್ತು ಉತ್ತರ ಕೂಡ ತಾವೆಲ್ಲ ಉತ್ತರಗಳನ್ನು ಚೆನ್ನಾಗಿ ಕೊಟ್ಟಿದ್ರಿ. ಇಲ್ಲಿ ಗುರುವಾಷ್ಟಕಂ ಅಂತಕ್ಕಂಥ ಆದಿಯೋಧೂರು ಶಂಕರ ಭಗವತ್ಪಾದಾಚಾರ್ಯ ಒಂದು ಅವರ ಗುರುಗಳ ಬಗ್ಗೆ ಇರತಕ್ಕಂಥ ಸ್ತೋತ್ರವನ್ನು ಶ್ರವಣ ಮಾಡಿದಿರಿ. ಅದರಲ್ಲಿ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಮೇರು ತುಲ್ಯಂ ಅಂತಕೊಂಡು ಇಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದಿಯೋಧೂರು ಶಂಕರ ಭಗವತ್ಪಾದಾಚಾರ್ಯರು
ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ. ಶರೀರಂ ಸ್ವರೂಪಂ ಅಂದ್ರೆ ಶರೀರ ಉರೂಪದ ಉರೂಪ ಅಂದ್ರೆ ಅದು ಒಮ್ಮೊಮ್ಮೆ ರೂಪಗಳು ಚೆನ್ನಾಗಿರ್ತಾಯಿಲ್ಲ. ಸ್ವರೂಪಂ ಅಂದ್ರೆ ಭಾಳ ಸುಂದರವಿರ್ತಕ್ಕಂಥ ರೂಪ ಅಂತ. ಶರೀರಂ ಸ್ವರೂಪಂ ಭಾಳ ಸುಂದರವಿರ್ತಕ್ಕಂಥ ರೂಪ ಇದ್ರೆ ಏನು ರೂಪ ಯಾವುದಕ್ಕದ ರೀ? ಏನು ಹೇಳಿದ್ರಲ್ಲಿ ಅವರು? ಯಾವ್ದಕ್ಕೆ ಹೇಳಿದರು? ಯಾವುದು ಸುಂದರತೆ ಹೇಳಿದರು? ಶರೀರಂ. ಶರೀರಂ ಸ್ವರೂಪಂ. ಶರೀರ ಸ್ವರೂಪದ ಸ್ವರೂಪದಲ್ಲ, ಅದರಂತೆ ಆ ಶರೀರ ಕುರೂಪನೂ ಇರ್ತದೆ. ಇಲ್ಲಿ ಹಿಂದೆ ಪದ್ಯಗಳು ಹಾಡ್ತಾಯಿದ್ರು. ಕಬ್ಬು ಡೊಂಕಾದರೆ ಅದರ ರಸವು ಹಾಲು ಡೊಂಕೆ, ಗೋವು ಕಪ್ಪಾದರೆ ಅದರ ಹಾಲು ಕಪ್ಪೆ. ಹಾಲು ಶುಭ್ರ ಇರ್ತದೆ, ಕಬ್ಬು ಡೊಂಕಾದ್ರೆ ಅದರ ಸಿಹಿ ಡೊಂಕಲ್ಲ, ಅದರ ಸಿಹಿ ಸರಳ ಇರ್ತದೆ. ಅದರಿಂದ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ಶರೀರಂ ಸ್ವರೂಪಂ. ಶರೀರ ಸ್ವರೂಪ ಇರ್ತಕ್ಕಂಥದ್ದು, ಶರೀರ ಕುರೂಪ ಇರ್ತಕ್ಕಂಥದ್ದು. ಒಳಗಿರ್ತಕ್ಕಂಥ ಆತ್ಮ ಸ್ವರೂಪ ಕುರೂಪಗಳನ್ನು ಮೀರಿ ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿ ಇರ್ತಕ್ಕಂಥ ಪರಬ್ರಹ್ಮವೇ ಆತ್ಮ. ಆತ್ಮನಿಗೆ ಈ ದೇಹದ ಸಂಬಂಧ ಅಂತಕ್ಕಂಥದ್ದಿಲ್ಲ ಅನ್ನೋ ಇಲ್ಲಿ ಸೂಚನೆ ಮಾಡ್ತಕ್ಕಂಥದ್ದು ಇದರಲ್ಲಿ. ಶರೀರಂ ಸ್ವರೂಪಂ. ಹಾಗೆ ತಥಾ ಅಂದ್ರೆ ಹಾಗೆ, ತಥಾ ಅಂದ್ರೆ ಹಾಗೆ. ತಥಾವ ಕಲತ್ರಂ ಶರೀರಂ ಸ್ವರೂಪಂ ತಥಾವ ಕಲತ್ರಂ. ತಥಾವ ಅಂದ್ರೆ ಅದರ ಹಾಗೆ. ತಥಾ ಅಂದ್ರೆ ಬಳಿಕ. ಶರೀರದ ಬಗ್ಗೆ ಹೇಳಿದರು. ಶರೀರ ಅಂದ್ರೆ ಶರೀರ ತಂದರೆ ಶರೀರ ಅಂದರೆ ಯಾವ ಶರೀರಪ್ಪ? ಅಲ್ಲಿ ಬಂದಿರ್ತಕ್ಕಂಥ ಪ್ರಕಾರ ವಿಚಾರ ಪುರುಷ ದೇಹ. ಪುರುಷ ದೇಹ ಹೇಳಿದಾರೆ ಅಂದರೆ ಆಗೋಸ್ಕರ ಇಲ್ಲಿ ಮುಂದಿರ್ತಕ್ಕಂಥ ಅರ್ಥ ಏನತ್ತ? ಶರೀರಂ ಸ್ವರೂಪಂ ತಥಾವ ಕಲತ್ರಂ. ಈತ ಪುರುಷ ಇದ್ದ ನನಗೋಸ್ಕರ ಮುಂದೆ ಹೇಳಿದರು ಕಲತ್ರಂ ಅಂತ. ಕಲತ್ರಂ ಅಂದ್ರೆ ಪತ್ನಿ. ಕಲತ್ರಂ ಅಂದೇನ್ರಿ ಪತ್ನಿ. ತಥಾ ಅಂದರೆ ತಥಾವ ಅಂದ್ರೆ ಅದರ ಹಾಗೆ. ಯಾವುದ್ರ ಹಾಗೆ? ಈ ಹಿಂದಿನ ಶರೀರ ಹೇಗದ ಸ್ವರೂಪದ. ಈ ಶರೀರ ಸ್ವರೂಪದಲ್ಲ. ತಥಾವ ಕಲತ್ರಂ ಅದರ ಹಾಗೆ ಪತ್ನಿ ಕೂಡ ಭಾಳ ಸುಂದರವಾಗಿದ್ದಾಳೆ. ಪತ್ನಿ ದೇಹ ಕೂಡ ಹೇಗದ? ಭಾಳ ಸುಂದರವಾಗಿರ್ತಕ್ಕಂಥದ್ದು. ಶರೀರಂ ಸ್ವರೂಪಂ ತಥಾವ ಕಲತ್ರಂ. ಶರೀರ ಸ್ವರೂಪದ, ತನ್ನ ದೇಹ ಸ್ವರೂಪದ, ಪತ್ನಿಯ ದೇಹ ಕೂಡ ಸ್ವರೂಪದ. ಆದರೂ ಕೂಡ ದೈಹತೆ ಇತಿ ದೇಹ ಅಂತ ದಹಿಸ್ಕೊಂಡು ಹೋಗ್ತಕ್ಕಂಥದ್ದು ಯಾವುದು? ದೇಹ. ಶರೀರ ಅನ್ನುವಾಗ ಶೀರ್ಯತೆ ಇತಿ ಶರೀರ ಅಂತ. ಶೀರ್ಯತೆ ಅಂದರೆ ಕ್ಷಯಿಸ್ಕೊಂಡು ಯಾವುದು ಹೋಗ್ತಿದೆಯೋ ಅದಕ್ಕೆ ಅಂತಾರೆ ಶರೀರ ಅಂತಾರೆ. ಈ ಯಾವುದು ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದಾಗ್ತಾ ಇದೆಯೋ, ಯಾವುದು ವೃದ್ಧಿಯಿಂದ ಕೂಡಿರ್ತದೋ, ಯಾವುದು ಕ್ಷಯದಿಂದ ಕೂಡಿದೆಯೋ ಅದೇನಲ್ಲ, ಅದು ತಾನಲ್ಲ. ತಾನು ಬೇರೆ ಇದ್ದಾನೆ. ತಾನು ಶಾರೀರಿ ಇದ್ದಾನೆ. ಆತ್ಮನಿಗೆ ಶಾರೀರಿ ಅಂತಾರೆ. ಇದಕ್ಕೆ ಶಾರೀರಿಕ ಮೀಮಾಂಸ ಅಂತ ಹೇಳ್ತಾರೆ. ಶಾರೀರಿಕ ಮೀಮಾಂಸ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಶಾರೀರಿಕ ಮೀಮಾಂಸ ಅಂದರೆ ಶಾರೀರಿ ಅಂದ್ರೆ ಆತ್ಮನ ಕುರಿತು ಮೀಮಾಂಸೆ ಅಂತ. ಆತ್ಮನ ಕುರಿತು ಅಂದರೆ ಏನದು ಮೀಮಾಂಸೆ ಅಂತ ಹೇಳುವಾಗ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಲಿರ್ತಕ್ಕಂಥದ್ದು ವಿವೇಕ ಅಂತಾರೆ. ಏಕೆಂತಾರೆ ವಿವೇಕ ಅಂತಾರೆ. ಶರೀರಂ ಸ್ವರೂಪಂ. ಶರೀರ ಭಾಳ ಸುಂದರವಾಗಿರ್ತಕ್ಕಂಥದ್ದಿದ್ರೆ ಏನು ಮಾಡೋದ? ಹಾಗೆ ಅದರ ಆ ಬಳಿಕ ತನ್ನ ಪತ್ನಿ ಶರೀರ ಕೂಡ ಭಾಳ ಸುಂದರ ಕೂಡ ಮಾಡ್ತಕ್ಕಂಥದ್ದು ಇರೋದ. ಒಂದು ದಿವಸ ಶರೀರ ಏನಾಗ್ತದೆ? ಶರೀರತೆ ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದು ಶರೀರ. ಅದರಿಂದ ಎರಡೂ ದೇಹಗಳ ಮಿತ್ತಿದಾವೆ. ಶಾರೀರಿಗೆ ಶರೀರ ಅಂತಕ್ಕಂಥದ್ದಿಲ್ಲ. ಶರೀರ ಅದ ಅಂದ್ರೆ ಅದು ಇದ್ದಂತೆ ಕಾಣಿಸ್ಕೊಳ್ಳೋದು ಮಿಥ್ಯದ. ಏಕೆಂದ್ರೆ ಭೂತಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ಈ ಜನ್ಮವನ್ನು ಬಿಟ್ಟು ಪೂರ್ವದಲ್ಲಿ ಎಷ್ಟೋ ದೇಹಗಳಾಗಿ ಹೋಗಿದ್ದಾವೆ. ಆ ದೇಹಗಳು ಈಗಿಲ್ಲ. ಆ ದೇಹಗಳಿಗೆ ಈಗವನ್ರಿ ಹಿಂದಿನ ದೇಹಗಳಿಗಿಲ್ಲ. ಈಗ ಮತ್ತು ಅದೇನು ನಾಶ ಆಗಿದೆ, ಅವು ಕ್ಷಯಿಸ್ಕೊಂಡು ಹೋಗಿದ್ದಾವೆ ಅಥವಾ ದಹಿಸ್ಕೊಂಡು ಹೋಗಿದ್ದಾವೆ. ಈಗಿನ ಜನ್ಮದಲ್ಲಿ ಮನುಷ್ಯ ಏನು ಮಾಡಿದ್ದಾನೆ? ಮತ್ತು ಆತ್ಮ ಮತ್ತೇನು ಮಾಡಿದ್ದಾನೆ? ಮತ್ತು ದೇಹಗಳನ್ನು ಪಡ್ಕೊಂಡಿದ್ದಾನೆ. ಏಕೆಂದ್ರೆ ಭೂತಂ ನ ಭವಿಷ್ಯತಿ ಮನ್ ವಿಷಯ ಬಂದಲ್ಲ, ಆಗಲೇ ಮತ್ತು ಶ್ರೋತ್ರಿ ಬ್ರಹ್ಮ ಸದ್ರೋ ಶರಣಾಗತಾಗಿ ಅವರು ಸೇವೆಯನ್ನು ಮಾಡಿ ಸಾಧನ ಚತುಷ್ಟಯ ಸಂಪನ್ನ ಆಗಿದ್ರು, ಅವರು ಕೃಪಾಶೀಲರಾಗಿದ್ದರೆ ಮೋಕ್ಷ ಆಗಲೇ ಪಡಿತಾ ಇದ್ದ. ಪಡೀಲಿಲ್ಲ ಅನ್ನೋಗೋಸ್ಕರವಾಗಿ ಮತ್ತೇನಾಯಿತು? ಮೋಕ್ಷ ಪಡೆಯೋದು ಸಾಧ್ಯ ಇರಲಿಲ್ಲ. ಹುಟ್ಟಿದ ದೇಹ ಅಂತೂ ನಾಶ ಆಗ್ತಕ್ಕಂಥದ್ದು.
ಆ ಪ್ರಕಾರ ದೇಹ ನಾಶ ಆಯಿತು. ಏನು ನಾಶ ಆಯಿತು? ಹುಟ್ಟಿದ ದೇಹ ನಾಶ ಆಯಿತು, ಶರೀರ ನಾಶ ಆಯಿತು. ಆದರೆ ಪುನರ್ಜನ್ಮ ಅಂತಕ್ಕಂತಲ್ಲ, ಪುನರ್ಜನ್ಮ ಯಾರಿಗದ ರೀ? ಆತ್ಮನಿಗೆ ಅದ. ಅಲ್ಲಿರ್ತಕ್ಕಂಥ ದೇಹಕ್ಕೆ ಜನ್ಮ ಬಂದಿತ್ತು, ದೇಹ ನಿವೃತ್ತಿ ಆಯಿತು, ಈಗ ಆಗ ಮೋಕ್ಷ ಪಡೀಲಿಲ್ಲ. ಪುನಃ ಆತ್ಮ ಏನು ಮಾಡಿದ್ರಿ? ಇನ್ನೊಂದು ದೇಹವನ್ನು ತೊಟ್ಕೊಂಡು ಬಂದರು. ಇಷ್ಟೇ ಅದು. ಏನಂದ್ರೆ ನೀವು ಬೆಳಗ್ಗೆ ಸ್ನಾನ ಮಾಡ್ತೀರಿ, ಸ್ನಾನ ಮಾಡಿ ಏನು ಮಾಡ್ತೀರಲ್ಲ, ಸ್ನಾನ ಮಾಡಿ ಮಲ್ಲಿನ ಬಟ್ಟೆಗಳನ್ನು ತೆಗೆದು ಹಾಕ್ತೀರಿ. ಆಮೇಲೆ ಒಂದು ದಿವಸ ಆಗಿಬಿಡ್ತದೆ. ಅಥವಾ ಒಬ್ಬೊಬ್ಬರು ವಿರಕ್ತಗಳು ಪಟ್ಟದೇವರು ಒಂದೊಂದು ದಿವಸಕ್ಕೆ 3 ಸಲ 4 ಸಲ 5 ಸಲ ಸ್ನಾನ ಮಾಡ್ತಾರೆ. ಒಂದು ದಿವಸ ಅವ್ರದ್ದೆಲ್ಲ ಆಗ್ತದೆ. ಹೀಗೆ ಈ ಕಳೆದು ಹೋಗಿರ್ತಕ್ಕಂಥ ಬಟ್ಟೆಗಳ ತೆಳಗೆ ಹಾಕಿರ್ತೀರಿ, ಮಲ್ಲಿ ಹಾಕಿದ ಬಟ್ಟೆಗಳನ್ನ ಹೊಸ ಬಟ್ಟೆಗಳು ತೊಡ್ತೀರಿ, ಅಂದ್ರೆ ಮಡಿ ಬಟ್ಟೆಗಳು ತೊಡ್ತೀರಿ. ಅದಾದಮೇಲೆ ಮತ್ತೆ ಅಥವಾ ಮರುದಿವಸ ಒಬ್ಬರು ಇವತ್ತು ಸ್ನಾನ ಮಾಡಿದ್ರು, ಮರುದಿವಸ ಬೆಳಗ್ಗೆ ಮಾಡ್ತಾ ಇರ್ತೀವಿ. ಈ ಬಟ್ಟೆ ಹೋಗಿಬಿಡ್ತು, ಹೊಸ ಬಟ್ಟೆ ಬಂತು. ಈ ಮನುಷ್ಯ ಬದಲಾದನೋ ಅಥವಾ ಬಟ್ಟೆ ಬದಲಾಯಿತು? ಮನುಷ್ಯ ಬದಲಾದ ಆಗಲಿಲ್ಲ. ಅದು ಯಾವುದ್ರಿ? ಅದರಂತೆ ಮನುಷ್ಯ ಜನ್ಮ ಮನುಷ್ಯನ ಆಕಾರ ಬಂದ್ರೆ ಮನುಷ್ಯ ಜನ್ಮ ಅಂತ ಬಂದದ. ಇನ್ನೊಂದು ದೇಹ ತೊಟ್ಕೊಂಡು ಬಂದ್ರೆ ಆನೆ ಜನ್ಮ ಮತ್ತು ಆನೆ ಅಂತಿದ್ರು, ಬೇರೆ ಬೇರೆ ಹೇಳ್ತಿದ್ರು. ಬಂದ ಹೆಸರುಗಳು ಯಾರಿಗೆ? ದೇಹಾದಿಗಳಿಗೆ ಬಂದಿರ್ತ ಹೆಸರ. ಒಳಗಿರ್ತಕ್ಕಂಥ ಆತ್ಮನೇ ಅಂತ. ಒಳಗಿರ್ತಕ್ಕಂಥ ಆತ್ಮನೇ. ಕರ್ಮಾನುಗುಣವಾಗಿ ಬೇರೆ ಬೇರೆ ಜನ್ಮಗಳು ಬರ್ತಾವೆ, ಕರ್ಮಕ್ಕನುಗುಣವಾಗಿ. ಆದರೆ ಆ ದೇಹಗಳು ಯಾವ ದೇಹಗಳು ಬಂದು ಕೂಡ ಮಿತ್ತಿದ್ದಾವೆ, ದೇಹಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಆತ್ಮನೇ. ಆತ್ಮ ಒಂದು ಕ್ಷಣ ಅಲ್ಲಿ ಸರಿದುಕೊಂಡು ಹೋಗಿಬಿಟ್ರೆ ದೇಹ ಏನಂತ ಕ್ಷಯಿಸ್ಕೊಂಡು ಹೋಗಿಬಿಡ್ತದೆ, ನಾಶ ಆಗುತ್ತಕ್ಕಂಥದ್ದು. ಅದರಿಂದ ಆತ್ಮ ಇರುವಾಗಲೇ ದೇಹ ಏನಂತ ಒಂದೊಂದು ಸಲ ರೋಗಗಳು ಬಂದರೆ ನಾಶ ಆಗ್ತಿರ್ತವೆ. ಅದರಿಂದ ಈ ದೇಹ ಅಂತಕ್ಕಂಥದ್ದು ಅದು ಶಾಶ್ವತ ಅಲ್ಲ, ಅಶಾಶ್ವತ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ. ನಿನ್ನ ಶರೀರ ಸುಂದರ ಇದ್ರೆ ಏನು ಮಾಡೋದು? ಮತ್ತು ಪತ್ನಿ ದೇಹ ಸುಂದರವಿದ್ರೆ ಏನು ಮಾಡೋದು? ಸುಂದರಕ್ಕೆ ಸುಂದರ, ನೀನು ಸುಂದರಪ್ಪ, ನೀನು ಸುಂದರಿದ್ದಿ. ಎಲ್ಲ ಸುಂದರವಿರ್ತಕ್ಕಂಥ ಯಾವುದೂ ಅಲ್ಲ, ನಿನ್ನ ಯಥಾರ್ಥವನ್ನು ತಿಳ್ಕೊಂಡು ನೋಡು, ಹೀಗೆ ಹೇಳ್ತಕ್ಕಂಥದ್ದು. ಇದ್ರ ಜೊತೆಗೆ ಇದು ನಿನಗೆ ತಿಳಿಬೇಕಾದ್ರೆ ನಿನ್ನ ಸಾಧನ ಚತುರ್ಥ ಸಂಪನ್ನಾಗಿ ಸದ್ರವ್ರ ಪಾದಾರದಿಂದ ಶರಣಾಗತಾಗಿ ಅವರ ದೀವ ಅನುಗ್ರಹ ಪಡ್ಕೋ, ಅವರ ಮುಖಾಂತರ ತಿಳಿತದೆ. ಅದು ತಿಳಿಬೇಕಾದ್ರೆ ನಿನಗೆ ಅವರ ಪಾದಾರದಲ್ಲಿ ನಿನಗೆ ಭಕ್ತಿ ಬೇಕು. ಭಕ್ತಿ ಅಂತಕ್ಕಂಥ ಇರಲಿಲ್ಲ ಅಂದರೆ ಯಾವುದೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ದೇಹ ಇರಲಿ, ನನ್ನ ಪತ್ನಿ ದೇಹ ಇರಲಿ, ದೇಹಗಳು ಒಂದು ದಿವಸ ನಾಶ ಆಗ್ತಕ್ಕಂಥ ಇದ್ದಾವೆ. ಈ ದೇಹ ನಾನೆಂದು ತಿಳಿಲಿಕ್ಕೆ ಯಾವ ಕಾಲಕ್ಕೂ ಹೋಗಬೇಡ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಯಶಶ್ಚಾರು ಚಿತ್ರಂ. ಅದು ಯಶವನ್ನು ಉಂಟು ಮಾಡ್ತಕ್ಕಂಥ ಅನೇಕ ಪ್ರಕಾರ ಇರ್ತಕ್ಕಂಥ ಎಲ್ಲ ಭಿನ್ನ ಇರ್ತಕ್ಕಂಥ ವ್ಯವಹಾರಗಳು ಏನೆಲ್ಲ ಇದ್ದರೂ ಕೂಡ ಎಲ್ಲ ಮಿಥ್ಯಿದ್ದಾವೆ. ಯಶಶ್ಚಾರು ಚಿತ್ರಂ. ಮನೋಹರ ಇರ್ತಕ್ಕಂಥದ್ದು ಏನೆಲ್ಲ ಇದ್ದರೂ ಕೂಡ ಏನದ ಅದು ನಿಷ್ಪ್ರಯೋಜಕದಪ್ಪ. ಏನೆಲ್ಲ ಇದ್ರು ಚಾರು ಅಂದ್ರೆ ಮನೋಹರ ಅಂತ. ಚಾರು ಅಂದ್ರೆ ಏನು? ಮನೋಹರ. ಚಾರು ಅಂದ್ರೆ 4 ಅಂತ. ಚಾರು ಅಂದ್ರೆ 4, ಆದರೆ ಚಾರು ಅಂದ್ರೆ ಮನೋಹರ ಅಂತ. ಮನಸ್ಸನ್ನು ಹರಣ ಮಾಡ್ತಕ್ಕಂಥ ಅನೇಕ ವಿಷಯಗಳು ಜಗತ್ತಿನಲ್ಲಿದ್ದಾವೆ. ಚಾರು ಚಿತ್ರಂ. ಅದು ಚಿತ್ರ ತೆಗೆದಾರ ಅಂತಂದ್ರೆ ಅಭಿಪ್ರಾಯ ಚಿತ್ರ ತೆಗೆದ್ರು ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಚಿತ್ರಗಳು ತೆಗೆದು ಇದಕ್ಕಿಂತ ಅದು ಚಲೋ, ಅದಕ್ಕಿಂತ ಚಲೋ, ಭಾಳ ಎಲ್ಲ ಭಾಳ ಚಲೋ ಆಯಿತು. ಅದ್ರ ನಂತರ ಭಗವಂತ ತೆಗೆದಿರ್ತಕ್ಕಂಥ ಚಿತ್ರ ಎಲ್ಲ ಜಗತ್ತಿನೆಲ್ಲ ಇದು ಭಾಳ ವಿಚಾರವಾಗಿರ್ತಕ್ಕಂಥ ಚಿತ್ರ. ಸಿದ್ಧಾರೂಢ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಅವ್ರ ಹೆಸರು ಗಂಟೆಪ್ಪ ಏನೋ ಅದೇನು ಕಾಣ್ತದ, ಏನು ಅದು ಹೆಸರು ನೆನಪುಡ್ದು ಪಕ್ಕ ನೆನಪುಡ್ದಿಲ್ಲ ಅಂತ ಇಷ್ಟೊಂದು ನೆನಪಾಗ್ಬೋದು, ಸ್ಮರಣೆಗೆ ಬರ್ಬೋದು. ಆತ ಮಠದಲ್ಲಿ ಚಿತ್ರವನ್ನು ತೆಗಿತಾ ಇದ್ದಾರೆ. ಸಪ್ತಾಹದ ಸಮಯದಲ್ಲಿ ಇಲ್ಲಿ ಮಠದಾಗ ಮಾಡ್ತಿರ್ತಾರೆ, ತಮ್ಮ ಮನುಷ್ಯ ಚಿತ್ರಗಳು ತೆಗೆದು ಮಾಡ್ತಿರ್ತಾರೆ. ಹೀಗೆ ಚಿತ್ರವನ್ನು ತೆಗಿತಿರ್ತಾನೆ. ಸಿದ್ಧಾರೂಢಪ್ಪ ಅವ್ರು ಬಂದು ಅಲ್ಲಿ ನಿಂತಿರ್ತಾರೆ. ಅವ್ರ ಚಿತ್ರ ತೆಗೆಯುವಲ್ಲಿ ಗೆಳೆಯರು ತಾವು ತಗೊಂಡು ಮಾತಾಡುವಲ್ಲಿ ಲಕ್ಷ ಇರ್ತದೆ, ಗುರುಗಳ ಕಡೆ ನೋಡಿಲ್ಲ ಅವರು. ಆಗ ತೆಗೆಯುವಾಗ ಅವ್ನು ಹೇಳ್ತಾನೆ, ನೋಡು ತನ್ನ ಗೆಳೆಯ ಹೆಸರು ನೆನಪತ್ತಲ್ಲ, ಗೆಳೆಯನ ಕುರಿತು ಹೇಳ್ತಾನೆ. ಜೀವಪ್ಪ ಅವನ ಹೆಸರೇನು? ಮೊದಲ ಜೀವ ಅಂದ್ರೆ ಆತ್ಮನಿಗೆ ಜೀವ ಬರ್ಲಿಕ್ಕೆ ಕಾರಣ ಅಂತ ದೇಹದೊಡನೆ ಜೀವಿಸುವ ಕಾರಣದಿಂದ ಆತ್ಮನಿಗೆ ಏನು ಹೆಸರು ಬಂದದ? ಜೀವಪ್ಪ ಅಂತ. ತಾನು ಜೀವ ಅಂತಕ್ಕಂಥ ಹೆಸರು ಬಂದಲ್ಲ, ದೇಹದೊಡನೆ ಜೀವಿಸೋದ್ರಿಂದ ಜೀವಿಸಿದ್ರು ಕೂಡ ನೀ ಅದಕ್ಕೆ ಅಪ್ಪಿದ್ದೀಪ.
ಯಾವುದಕ್ಕೆ ಜೀವಪ್ಪ ಅಂದ್ರೆ, ಜೀವಪ್ಪ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ಮಿಥ್ಯದ, ಅರಿತಕ್ಕಂಥವ್ರ ಸ್ವರೂಪ ನೀನಿದ್ದಿ, ಇದೆಲ್ಲ ಮರ ಸ್ವರೂಪ ಅದ, ನೀನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದೆ ಅಂತ ಜೀವಪ್ಪ ಅಂತಕ್ಕಂಥ ಹೆಸರೊಳಗೆ ಅದು ಇರ್ತಕ್ಕಂಥದ್ದು. ಅದಕ್ಕಿಂತ ಅಷ್ಟು ಮೂರ್ತಿ ನೀ ಇದ್ದೆ ಅಂತ ಅಲ್ಲಿ ಹೇಳ್ತಾರೆ. ನೋಡು, ಈ ವರ್ಷ ಬಹಳ ಗಡಿಬಿಡಿ ಆಯಿತು. ಬೇರೆ ಕಾರಣಗಳಿಗೋಸ್ಕರವಾಗಿ ನಾನು ಬಂದು ಚಿತ್ರವನ್ನು ತೆಗಿಲಿಕ್ಕೆ ಆಗಲಿಲ್ಲ, ಸಮಯ ಸಿಗಲಿಲ್ಲ, ಅಷ್ಟು ಸರಿಯಾಗಿ ಚಿತ್ರ ಸರಿಯಿಲ್ಲ. ಮುಂದಿನ ಸಲ ಈ ಸದ್ಗುರುವರ ಮಠದ ಮೇಲೆ ಚಿತ್ರ ತೆಗಿತಾ ಇದ್ದೀನಿ, ಬಂದು ಜನರು ನೋಡಿ ತನ್ನ ಬೆರಳು ಕಚ್ಕೋಬೇಕು, ಎಂಥ ಚಿತ್ರಗಾರ, ಎಷ್ಟು ಸುಂದರವಾಗಿರ್ತದೆ ಚಿತ್ರಗಳು ತೆಗೆದಿದ್ದಾರೆ ಅಂತ ನಡಿ ಬೆರಳು ಕಚ್ಬೇಕು. ಜನರು ಬಾಯಲ್ಲಿ ಬೆರಳು ಇಟ್ಕೋಬೇಕು, ಏನಪ್ಪ ಅಂತ ಅಂಥ ಚಿತ್ರವನ್ನು ತೆಗಿತಾ ಇದ್ದೆ ಅಂತ ಹೇಳ್ತಾರೆ. ಗೆಳೆಯನಿಗೆ ಹೇಳ್ತಾನೆ, ಸಿದ್ಧಾರ್ಥಗಳಲ್ಲಿ ಹಿಂದೆ ಬಂದು ನಿಂತಾರೆ ಅವ್ರು ನೋಡಿಲ್ಲ. ಆಗ ಅವರು ಸಿದ್ಧಾರ್ಥಗಳು ಅಂತಾರೆ, ಅಯ್ಯೋಪ್ಪ ನೀನು ಮುಂದಿನ ಸಲ ಈ ಚಿತ್ರಗಳನ್ನು ಇಷ್ಟು ಸುಂದರವಾಗಿ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀಯಪ್ಪ, ಭಗವಂತನ ಚಿತ್ರಣ ಬೇರೆದಪ್ಪ, ಭಗವಂತನ ಚಿತ್ರ ಬೇರೆ ಅದನು. ಮುಂದಿನ ಸಲ ಹದ್ದು ಕಾಯಿಗಳ ಹಬ್ಬ ಮಾಡ್ತಾವೆ, ಮನುಷ್ಯರು ತಮ್ಮ ಮನೆ ಮಾರಗಳನ್ನು ತೊರೆದು ಅರಣ್ಯಕ್ಕೆ ಹೋಗ್ತಾರೆ, ಅರಣ್ಯದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮೃಗ ಪಕ್ಷಿಗಳೆಲ್ಲ ಗ್ರಾಮದಲ್ಲಿ ಪ್ರವೇಶ ಮಾಡ್ತವೆ. ಎಲ್ಲಿ ನೋಡ್ತಾರೆ ಅಲ್ಲೆಲ್ಲ ಶವಗಳ ರಾಶಿ ಬೀಳ್ತದೆ, ಹಾಹಾಕಾರ ಆಗ್ತದೆ. ಭಗವಂತನ ಚಿತ್ರ ವಿಚಿತ್ರದಪ್ಪ, ವಿಚಿತ್ರವಾಗಿರ್ತಕ್ಕಂಥ ಚಿತ್ರದ ಭಗವಂತದ್ದು ಒಂದು ಸುಂದರವಾಗಿ ಕಾಣ್ತದೆ, ಒಂದೊಂದು ಸಲ ವಿಕಾರವಾಗಿ ಕಾಣ್ತದೆ. ಜೋಪ ನೀ ತೆಗಿತಕ್ಕಂಥ ಚಿತ್ರ ತೆಗೆಯೋದೇ ಬೇರೆ, ಭಗವಂತ ತೆಗಿತಕ್ಕಂಥ ಚಿತ್ರ ಬೇರೆ ಅದಂತ. ಏನಾದರೂ ಇದೆಲ್ಲ ಏನು ಯಾರ ಚಿತ್ರ ಇದೆಲ್ಲ? ಗಿಡ ಮರ ನದಿ ಮತ್ತು ಬೆಟ್ಟ ಪರ್ವತ ಎಲ್ಲ ಎಲ್ಲ ಅದಲ್ಲ ರೀ, ಎಲ್ಲ ಇದು ಭಗವಂತನ ಚಿತ್ರ, ಇದು ಡ್ರಾಯಿಂಗ್, ಇದು ಭಗವಂತ ಚಿತ್ರ. ನೀವು ಸಲ ಸುಮ್ಮನೆ ನೋಡ್ರಿ ಕೆಳಗೆ ಭಾಗದಲ್ಲಿ ನೋಡ್ತಿರ್ತೀರಿ, ನಿಮ್ಗೆ ಗೊತ್ತಾಗ್ತದೆ. ಒಂದು ಆಕಾರ ಗೋಡೆ ಮೇಲೆ ಆಕಾರ ನೋಡ್ತಾ ಇರ್ರಿ, ಭೂಮಿಯೊಳಗೆ ಆಕಾರ ನೋಡ್ತಾ ಇರ್ರಿ, ನೋಡ್ತಾ ಇರೋದ್ರೊಳಗೆ ಒಂದು ನವಿಲನ್ನು ಕಾಣ್ತದೆ, ಮನುಷ್ಯರ ಚಿತ್ರ ಕಾಣ್ತದೆ, ಅದರೊಳಗೆ ಪಶು ಪಕ್ಷಿ ಪ್ರಾಣಿಗಳ ಚಿತ್ರ ಏನೆಲ್ಲ ಕಾಣ್ತದೆ. ಅದ್ರೊಳಗೆ ಎಲ್ಲ ಆಕಾರ ಒಂದು ಆಕಾರ ಬಂತ ಅದಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲ ಇರ್ತದೆ. ಒಂದು ಆಕಾರ ನೀವು ನೋಡಿರಿ, ಒಂದು ನವಿಲು ನಿಮ್ಗೆ ಕಾಣ್ತದೆ, ಅದ್ರೊಳಗೆ ನವಿಲು ಬೇಕಾದ ಎಲ್ಲ ಚಿತ್ರ ಭೂಮಿಯಲ್ಲಿ ಕಾಣ್ತದೆ. ಅಷ್ಟು ಎಲ್ಲ ಬೇಕಾದಷ್ಟು ಇರ್ತದೆ, ಒಂದು ಬಿಡಲಿರ್ತದೆ. ಮೋಡದೊಳಗೆ ಭಾಳ ಕಾಣ್ತದೆ, ಅದ್ರ ಮೋಡಿಗಿಂತ ಇದ್ರೊಳಗೆ ಮತ್ತೆ ಹೆಚ್ಚು ಕಾಣ್ತದೆ. ಈ ಕಲ್ಲು ಮಣ್ಣು ಗೋಡೆ ಇರ್ತಲ್ಲ, ಅದ್ರೊಳಗೆ ನೋಡಿ ನೀವು ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಇಟ್ಟಿರ್ತೀರ, ಅದ್ರೊಳಗೆ ನೀರು ಅಕಸ್ಮಾತ್ ಕೈಗಳು ತೆಗೆದುಕೊಂಡು ನೀರು ಗೋಡೆ ಗೊಚ್ಚಿಬಿಟ್ಟು ಅದ್ರೊಳಗೆ ಚಿತ್ರ ಆಗ್ತದೆ, ಬೇರೆ ಬೇರೆ ಆಗ್ತದೆ. ಹೀಗೆ ಭಗವಂತನ ಚಿತ್ರ ಮೊದಲೇ ಮಾಡಿರ್ತಾರೆ, ನೀವು ನಂತರ ಮಾಡ್ತಕ್ಕಂಥ ಆಗ್ತಾಯಿದ್ದೀರಿ. ಅದಕ್ಕೆ ಭಗವಂತನ ಚಿತ್ರ ಜೀವಪ್ಪ ಬೇರೆ ಅದಪ್ಪ, ಬೇರೆ ಅದ ನಾವು ಅಂತ ಹೇಳ್ತಾರೆ. ಒಂದೊಂದು ವರ್ಷ ಕಳೀತದ, ಮುಂದಿನ ಸಪ್ತಾಹ ಬರುವಷ್ಟರೊಳಗೆ ಹಾಹಾಕಾರ ಬಿಡ್ತದೆ. ಎಲ್ಲಿ ನೋಡಿದೆಲ್ಲ ಶವಗಳು ಬೀಳ್ತಾವೆ, ಎಲ್ಲಿ ನೋಡಿದೆಲ್ಲ ಪ್ಲೇಗ್ ರೋಗ ಬಂದುಬಿಡ್ತದೆ. ಅಲ್ಲಿ ಒಂದು ಇಲಿಗಳು ಬೀಳ್ತಾವೆ ಮೇಲ್ಭಾಗದಿಂದ, ಇಲಿ ಮೇಲ್ಭಾಗ ಕೆಳಗೆ ಬಿದ್ದು ಅಂದ್ರೆ ಇಲಿ ಪಟ್ ಅಂತ ಹೊಡೆದ್ಕೊಂಡು ಬಿಡ್ತಾವೆ. ಒಳಭಾಗದ ಬುಚ್ಚು ಹುಳುಗಳು ಬರ್ತಾವೆ ಹೊರಗೆಲ್ಲ. ಇಲಿ ಬಿತ್ತಂದ್ರೆ ಮನೇಲಿ ಬಿಟ್ಬಿಡಿದ್ರೆ ಆಗಿನ ಕಾಲಕ್ಕೆ, ಇಲ್ಲಿ ಬಿತ್ತಂದ್ರೆ ಕೆಳಗೆ ಪ್ಲೇಗ್ ಬಂದೇ ಬಿಡ್ತು, ಬಂತಂದ್ರೆ ಎಲ್ಲರೂ ಹೋಗಿ ಬಿಡುತ್ತೆ ತಕ್ಷಣದಲ್ಲಿ. ಅಷ್ಟರೊಳಗೆ ಕೆಲವೊಬ್ಬರು ದೇಹ ತ್ಯಾಗ ಮಾಡಿ ಅವ್ರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ 4-6 ಮಂದಿ ಬರೋದು. 4-6 ಮಂದಿ ಬಂದಿರ್ತಾರೆ, ಒಯ್ತಿರ್ತಾರಲ್ಲ, ಒಯ್ಯುವಾಗ ಅವ್ರು ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಹೋಗುವಷ್ಟರೊಳಗೆ ದಾರಿ ಒಳಗೆ ಬಿದ್ದುಬಿಡಿದವರು. ದಾರಿ ಒಳಗೆ ಬಿದ್ದುಬಿಟ್ರೆ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಹೋದ್ರೆ ಅರ್ಥ ಒಂದೊಂದು ಸಲ ಒಂದೊಂದು ಬಾವಿಗಳನ್ನು ಮುಚ್ಚಿಬಿಟ್ಟಾರೆ. ಬಾವಿರ್ತಾರ ಒಂದೊಂದು ಬಾವಿ ತುಂಬ ಶವಗಳು ತೆಗೆಯೋದು ಆಗಲ್ಲದಕ್ಕೆ ಆಗಿನ ಕಾಲದ JCB ಅಲ್ರಿ, ಅಂತ್ಯಕ್ರಿಯೆ ಮಾಡ್ಬೇಕೇನು ಎಲ್ಲಿ ಒಪ್ಪ ಏನು ಮಾಡೋದು, ಎಲ್ಲ ಬಾವಿಯೊಳಗೆ ಹಾಕಿ ದೊಡ್ಡ ದೊಡ್ಡ ಬಾವಿಯೊಳಗೆ ಹೆಣಗಳನ್ನು ಹಾಕಿ ಶವಗಳನ್ನು ಹಾಕಿ ಆಗಿನ ಕಾಲದ ಮುಚ್ಚಿಬಿಟ್ರೆ. ಅಷ್ಟು ಶವಗಳು ಅಷ್ಟೆಲ್ಲ ಆಗಿನ ಕಾಲದ ಭಾಳ ಹಾಹಾಕಾರ ಆಗಿಬಿಟ್ಟರು ಪ್ಲೇಗ್ ಬಂದಾಗ. ಅದು ಈಗ ಈ ಪ್ರಕಾರ ಇರ್ತಕ್ಕಂಥ ಚಿತ್ರ ವಿಚಿತ್ರ. ಜೀವಪ್ಪ ನೋಡು ಭಗವಂತನ ಚಿತ್ರ, ನೀ ಚಿತ್ರ ತೆಗಿತಂತಿ, ಸಪ್ತಾನ ಆಗಲಿಲ್ಲ ಈ ಸಲ. ಬರುವವರು ಯಾರು? ಹೊತ್ತವರತ್ತ ಸತ್ತವ್ರತ್ತ, ಅವ್ರು ಹೊತ್ಕೊಂಡು ಹೋಗೋರತ್ತ, ಎಲ್ಲರೂ ಕೂಡ ಅತ್ತ. ಇಲ್ಲಿ ಕೂಡ ನಿಮ್ಮಲ್ಲಿ ನಿಮ್ಗೆ ಸಂಬಂಧಪಡ್ತಕ್ಕಂಥ ಒಂದು ವಿಷಯ ಹೇಳುವಾಗ ಇಲ್ಲಿ ಅವ್ರು ಯಾರೋ ಒಬ್ಬರ ಹೆಸರು ನೆನಪಿಲ್ಲ ಹೇಳ್ತಿದ್ರು. ಹಿಂದಿನ ಕಾಲದ ನಮ್ಮ ಒಗ್ಗಾಲಿ ಹನುಮಂತಜ್ಜ, ಆಮೇಲೆ ನಮ್ಮ ಜಿನ್ನಪ್ಪಜ್ಜ, ಈ ಕೆಲವರು ಹಿರಿಯರ ಬಳಗ ನಮ್ಮ ಗಂಗಾಧರಜ್ಜ ಇವರು ಕುಡ್ಕೊಂಡು ಮಾತಾಡ್ತಿದ್ರು. ಒಬ್ಬರು ನಿಮ್ಮ ಪೈಕಿ ಒಬ್ಬರು ಇದು ನಿಮ್ಮ ಡೆಸ್ತರ್ನವರ ಪೂರ್ವದಲ್ಲಿ ಅಂತ್ಯಕ್ರಿಯೆ ಆಯ್ತತ್ ಅವರು. ಆ ಪ್ಲೇಗದೊಳಗೆ ರೀ, ಪ್ಲೇಗ್ ಬಂದಾಗ ಅಂತ್ಯಕ್ರಿಯೆ ಆಯಿತು. ಹೇಗೆ ಅಂತ್ಯಕ್ರಿಯೆ ಆಯ್ತು ಅಂದ್ರೆ
ಮೇಲ್ಭಾಗ ಬೇಗನೆ ಅಂದ್ರೆ ಅಲ್ಲಿ ಭಾಳ ಸಮಯ ಮಾಡಿದ್ರೆ ಇವರು ಸಾಯ್ತಿರ್ತಾರಲ್ಲ, ಅದಕ್ಕಾಗಿ ಯುದ್ಧದ ಮಾಡಿ ಬಡ ಅಂತ ಕರೆ ಮಾಡು ಹೇಗೆ ಮಾಡಿದ್ರು ಅಂದ್ರೆ ಹೆಂಟಿಗಳು ಒಟ್ಟು ಬಂದ್ರೆ ಮೇಲ್ಭಾಗ ಹೆಂಟಿಗಳನ್ನು ಮೇಲ್ಭಾಗ ಹೆಂಟಿ ಒಟ್ಟು ಬಂದ್ಬಿಟ್ಟು ನಡ್ರೂಪ ಬಡ ಒಂದು ಬೇಗನೆ ಹೋಗ್ಬಿಡ್ನು ಅಂದ್ರೆ ನಾವು ಸಾಯ್ದಾಗ್ತ ಅಂದ್ಕೊಂಡೆ ಬೇಗನೆ ಬಂದ್ಬಿಟ್ರು. ಬಂದಾಗ ಏನಾಯ್ತಂದ್ರೆ ಅವು ದೇಹ ತ್ಯಾಗಿತ್ತು ಬಿಟ್ಟು ಬಂದರು. ಅಂದರೆ ಸಂಪೂರ್ಣವಾಗಿ ದೇಹ ತ್ಯಾಗ ಆಗಿರಲಿಲ್ಲ ರೀ. ಆನಂತರ ಮಳೆ ಬಂದುಬಿಡ್ತು. ಮಳೆ ಬಂದ ನಂತರ ಆ ಹೆಂಟಿಗಳ ಮಧ್ಯೆ ಹಾಯ್ಕೊಂಡು ಆ ನೀರು ಹೋಗಿ ಯಾರು ದೇಹ ತ್ಯಾಗ ಮಾಡಿದ್ರೆ ಅವರು ಬಾಯಿಯೊಳಗೆ ನೀರು ಹೋಗಿಬಿಟ್ಟು, ನೀರು ಹೋದಂಥ ದೈವಾನುಸಾರವಾಗಿ ಮತ್ತೆ ಅವರು ಮರಳಿ ಸಜೀವಾಗಿಬಿಟ್ರು. ನರಳಿಕತ್ರಿ ಹೆಂಟೊಳಗೆ ಯಾರು ನೋಡಿದವರು ಆ ಹೆಂಟಿಗಳನ್ನ ಸರಿಸಿ ಜೀವಂತಿದ್ದಾರಂತ ಹೊರಗೆ ತೆಗೆದುಕೊಂಡು ಬಂದ ನಂತರ ಆಮೇಲೆ 4 ಮಕ್ಕಳು ಜನಿಸಿದರು. ಆ ಮಕ್ಕಳು ಜನಿಸಿದ ನಂತರ ಹಾಗೆ ಆ ಪರಂಪರೆ ಹೇಳ್ಕೊಂಡು ನಿಮ್ಮೊಳಗಿರ್ತಕ್ಕಂಥ ಯಾರು ಒಂದು ಬಳಗ ಕೇಳಿರ್ಬೋದು ನೀವು ಕೂಡ, ನಿಮ್ಮ ಪರಂಪರೆ ಬಂದಿರ್ತಕ್ಕಂಥ ಹೀಗದು ಅಂತ್ಯಕ್ರಿಯೆ ಮಾಡಿದಂಥ ಹೊರಭಾಗದಲ್ಲಿ ಬಂದ ನಂತರ 4 ಮಕ್ಕಳಾಗಿಬಿಟ್ಟು ಹೀಗಾಯಿತು ಅಂತ ಹೇಳ್ತಿದ್ರು. ನಮ್ಮ ಜನಪದ ಒಗ್ಗಲೆಜರ್ ಹೇಳ್ತಿದ್ರು ಹೀಗಾಯಿತು ಅಂತ. ಪ್ಲೇಗ್ ಬಂದಾಗಿದ್ದು ಜೀವಂತ ಇದ್ದಾರೆ, ಇನ್ನೂ ಸಂಪೂರ್ಣ ದೇಹ ಆಗ್ತಾ ಇಲ್ಲ, ಇನ್ನೂ ಇದ್ದಾರೆ ಅನ್ನೋಷ್ಟೊಳಗೆ ಮುಚ್ಚಿ ಅಂದ್ರೆ ನಾವು ಬದುಕಿರೋ ಸಾಕತ್ತು ಹೀಗೆಲ್ಲ ಓಡಾಡ್ತೀವಿ. ಇಂಥ ಚಿತ್ರವನ್ನು ಭಗವತಿಯರು ಇದು ಯಶಶ್ಚಾರು ಚಿತ್ರಂ, ಯಶವನ್ನು ಉಂಟು ಮಾಡ್ತಕ್ಕಂಥ ಮನೋಹರತಕ್ಕಂಥ ಚಿತ್ರ ಇರ್ಬೋದು, ಯಶವನ್ನು ಉಂಟು ಮಾಡದೇ ಇರ್ತಕ್ಕಂಥ ವಿಚಿತ್ರ ಇರ್ತಕ್ಕಂಥ ಚಿತ್ರ ಇರ್ಬೋದು, ಭಯಾನಕವಾಗಿರ್ತಕ್ಕಂಥ ಚಿತ್ರ ಇರ್ಬೋದು. ಇದೆಲ್ಲ ಭಗವಂತನ ಚಿತ್ರಪ್ಪ, ಎಲ್ಲ ಭಗವಂತನ ಚಿತ್ರ. ಈ ಚಿತ್ರ ಇದು ವಿಚಿತ್ರ ಅಂತ ಯಾವ್ಯಾವ ರೀತಿ ಚಿತ್ರ ತೆಗಿತಾರೆ ಭಗವಂತ ಹೇಳಿಕ್ಕೆ ಆಗೋದಿಲ್ಲ. ಅದರಿಂದ ಹೇಳ್ತಾರೆ ಶರೀರಂ ಸ್ವರೂಪಂ ತಥಾವ ಕಲತ್ರಂ ಯಶಶ್ಚಾರು ಚಿತ್ರಂ. ಯಶಶ್ಚಾರು ಮನೋಹರ ಇರ್ತಕ್ಕಂಥ ಚಿತ್ರಂ ಧನ ಮೇರು ತುಲ್ಯ. ಬೇಗ ಭಾಳ ಸುಂದರ ಇರ್ತಕ್ಕಂಥದ್ದೆಲ್ಲ ಏನು ನೋಡಿದ್ವಿ ಇದೊಂದು ಚಿತ್ರ ಅಂದ್ರೆ ಏನು ಬೇಕಾಯ್ತು ಎಲ್ಲ ಏನು ಬೇಕಂದ್ರೆ ಏನೆಲ್ಲ ತುಂಬ್ಯದ ಭಗವಂತನ ಚಿತ್ರ, ಎಲ್ಲ ಆನಂದದ, ಎಲ್ಲ ಶಿರೋದ. ಧನವನ್ನು ಕುರಿತು ಹೇಳಿದ್ರೆ ಧನ ಮೇರು ತುಲ್ಯಂ ಅಂದ್ರೆ ಧನ ಅಂತಕ್ಕಂಥ ಸಂಪತ್ತು ಎಷ್ಟು ಸಂಪತ್ತು ಅದಂದ್ರೆ ಧನ ಮೇರು ತುಲ್ಯಂ, ಮೇರು ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ ರೀತಿ ಧನ ಮೇರು ತುಲ್ಯಂ ಅಂದ್ರೆ ಧನ ಮೇರು ತುಲ್ಯಂ ನಮಗೆ ತುಲಾ ರಾಶಿ ಅಂತ ಬರ್ತದೆ. ತುಲಾ ಅಂದರೆ ಏನು? ತಕ್ಕಡಿ. ತುಲಾ ಅಂದರೆ ಏನು ರೀ? ತಕ್ಕಡಿ. ಎಷ್ಟು ಅಂದ್ರೆ ಒಂದು ಕಡೆ ಹಿಮಾಲಯ ಪರ್ವತ ನಿಲ್ಲಿಸಿ ಇನ್ನೊಂದು ಕಡೆ ಅವರು ಸಂಪತ್ತನ್ನು ನಿಲ್ಲಿಸಿದ್ರೆ ಎರಡೂ ಸಮಾನವಾಗಿ ಅಷ್ಟು ಸಂಪತ್ತು ಅದಂತ್ರಿ. ಎಷ್ಟು ರೀ? ಮೇರು ಪರ್ವತ ಸಮಾನವಾಗಿರ್ತಕ್ಕಂಥ ಸಂಪತ್ತು ಧನ ಮೇರು ತುಲ್ಯಂ, ಮೇರು ಸಮಾನವಾಗಿರ್ತಕ್ಕಂಥದ್ದು ಸಂಪತ್ತದ ಧನ ಮೇರು ತುಲ್ಯಂ. ಮನಸ್ಸನ್ನ ಲಗ್ನಂ, ಮನಸ್ಸು ಇಷ್ಟೆಲ್ಲ ಅದ, ಏನೆಲ್ಲ ಇದ್ದರೂ ತನ್ನ ಮನಸ್ಸು ಗುರುಗಳ ಪಾದರದಲ್ಲಿ ಮನಸ್ಸನ್ನ ಲಗ್ನ. ಮನಸ್ಸನ್ನ ಅಂದ್ರೆ ಮನಃ ಶಕಾರದೊಳಗೆ ವಿಸರ್ಗ ಕೂಡ ಬಿಡ್ತೈತೆ ಇಲ್ಲಿ ಮನಃ ಅಂತ. ಮತ್ತು ಮನಸ್ಸನ್ನ ಲಗ್ನಂ ಅಂದ್ರೆ ಮನಸ್ಸ ಇದು ಲಗ್ನಂ ಅಂದ್ರೆ ಲಗ್ನ ಅಂತಕ್ಕಂಥ ಅದು ಇಷ್ಟೆಲ್ಲ ಇದ್ರೂ ಆಗಲಿಲ್ಲ ಅಂದ್ರೆ ಲಗ್ನ ಆಗಲಿಲ್ಲ. ಲಗ್ನ ತಿಳ್ಕೊಂಡ್ರೆ ಲಗ್ನ ಅಂದ್ರೆ ಏನು? ಗುರುಗಳ ಪಾದಾರವಿಂದ ಲಗ್ನವಾಗಿ ಸತಿಪತಿಗಳು ಇಬ್ಬರು ಕೂಡಿಸಿ ಅಕ್ಷತೆ ಹಾಕ್ತಾರೆ ಕೂಡಿಸಿ. ಆಗ ಗುರುಗಳ ಪಾದಾರವಿಂದಲಿ ತನ್ನ ಮನಸ್ಸು ನೆಲೆಯಾಗಿ ನಿಲ್ಲಲಿಲ್ಲ ಅಂದ್ರೆ ಏನು ಪ್ರಯೋಜನ ಅಂತ. ಮನಸ್ಸನ್ನ ಲಗ್ನಂ ಗುರೋರಂಗ್ರಿ ಪದ್ಮೆ ಮನಸ್ಸೇನ ಲಗ್ನಂ ತತಃ ಕಿಂ ಅಂತ. ಗುರುಗಳ ಪಾದಾರವಿಂದಲಿ ತನ್ನ ಮನಸ್ಸು ಅದು ಹೋಗಿ ಗುರುಗಳ ಪಾದ ಕಮಲಗಳಲ್ಲಿ ಇಲ್ಲಿ ಹೇಳಿದರು ಮನಸ್ಸನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ, ಗುರೋರಂಘ್ರಿ ಪದ್ಮೆ ಪಾದ ಕಮಲಗಳಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲದಿದ್ದರೆ ಮನಸ್ಸೇನ ಲಗ್ನಂ, ಮನಸ್ಸದಲ್ಲ ಮನಸ್ಸು ನ ಲಗ್ನಂ ಒತ್ತಕ್ಷರ ನೋಡ್ರಿ, ಮನಸ್ಸೇ ನ ಲಗ್ನಂ. ಮನಸ್ಸು ಅದು ಗುರುಗಳ ಪಾದರವಿಂದಲೇ ಮನಸ್ಸು ನೆಲೆಯಾಗಿ ನಿಲ್ಲಿಲ್ಲ ಅಂದ್ರೆ ತತಃ ಕಿಂ, ಅದರಿಂದ ಏನು ಪ್ರಯೋಜನಪ್ಪ? ಏನೆಲ್ಲ ಅದು ಮೇರು ಪರ್ವತದಷ್ಟು ಸಂಪತ್ತಾಯಿತು, ಸುಂದರವಾಗಿರ್ತಕ್ಕಂಥ ಪತ್ನಿ ಇದ್ದಾರೆ, ಪತ್ನಿ ಶರೀರ ಸುಂದರದ, ನಿನ್ನ ಶರೀರ ಸುಂದರದ, ಏನೆಲ್ಲ ಅದ ಯಶಸ್ಸಾರು ಚಿತ್ರ ತನಗೆ ಯಶಸ್ಸನ್ನು ನೀಡ್ತಕ್ಕಂಥದ್ದು, ಯಶಸ್ವಿಯಾಗಿ ನಾನಿದ್ದೇನೆ, ಜಯಶಾಲಿದ್ದೇನೆ, ಸಂತೋಷದಿದ್ದೇನೆ ಅಂತ ಹೇಳ್ತಕ್ಕಂಥ ಏನೆಲ್ಲ ಬೇಕಾದ್ದಲ್ಲ ಅದ ಎಲ್ಲ ಅದಂದ್ರೆ ಕೂಡ ಒಂದೇ ಒಂದು ಕೊರತೆ ಅದ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಣವರ ಪಾದಾರವಿಂದರಲ್ಲಿ ನಿನ್ನ ಮನಸ್ಸು ಏನಲ್ಲ ನ ಲಗ್ನಂ, ನಿನ್ನ ಅವ್ರ ಪಾದಾರವಿಂದ ನಿನ್ನ ಮನಸ್ಸು ನೆಲೆಯಾಗಿ ನಿಲ್ಲಲಿಲ್ಲ. ಅದರಿಂದ
ತತಃ ಕಿಂ ಅದರಿಂದ ಏನು ಪ್ರಯೋಜನಪ್ಪ? ಏನು ಪ್ರಯೋಜನ ಏನು ಪ್ರಯೋಜನ ಏನು ಪ್ರಯೋಜನ ಏನು ಪ್ರಯೋಜನ ಏನು ಪ್ರಯೋಜನ ಅಂತ ಏನು ಪ್ರಯೋಜನ? ಏನು ಪ್ರಯೋಜನ? 4 ಸ್ಲೈಡ್ ಉದ್ದೇಶ ಏನು ಪ್ರಯೋಜನ ಇಲ್ಲ. ಕಿಮಪಿ ಪ್ರಯೋಜನ ಅಸ್ತಿ, ಯಾವುದೂ ಕೂಡ ಪ್ರಯೋಜನ ಬರ್ತಾ ಇಲ್ಲ, ವ್ಯರ್ಥ ಆಗ್ತದೆ, ನಿನ್ನ ಜೀವನ ವ್ಯರ್ಥ ಆಗ್ತದೆ. ಅದಕ್ಕೆ ಮೊಟ್ಟ ಮೊದಲು ಏನು ಮಾಡ್ತಾ ಹೇಳಿದರು? ಗುರುಗಳ ಪಾದಾರವಿಂದಲೂ ಮನಸ್ಸು ನೆಲೆಯಾಗಿ ನಿಲ್ಲಬೇಕು. ನೆಲೆಯಿಂದ ಅಲ್ಲಾಡದೆ ಅಚಲವಾಗಿ ನಿಲ್ಲಬೇಕು. ಮನಸ್ಸು ಚಂಚಲದಿಂದ ಕೂಡಿರಬಾರ್ದು. ಮನಸ್ಸು ಅಚಲವಾಗಿ ಯಾರು ಮನಸ್ಸು ನೆಲೆ ನಿಲ್ತದ, ಇನ್ನು ಏನು ಬರಲಿ ಅವ್ರಿಗೆ, ಬರಲಿ ಬಿಡಲಿ, ಸಂಪೂರ್ಣವಾಗಿ ಮನಸ್ಸು ನೆಲೆಯಾಗಿ ನಿಂತರೆ ಸಾಕು, ಯಥಾರ್ಥವಾದ ಬ್ರಹ್ಮಜ್ಞಾನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆಂದ್ರೆ ಒಬ್ಬರು ಪಂಡಿತರು ಇರ್ತಾರೆ, ಪಂಡಿತರು ಇರ್ತಾರೆ. ಆಮೇಲೆ ಒಂದು ನಾವಿನೊಳಗೆ ಹೊರಟಿರ್ತಾರೆ. ನಾವಿನೊಳಗೆ ನಾವೊಂದು ಊರಿಂದ ಒಂದು ಊರಿಗೆ ಹೋಗ್ಬೇಕು, ತೊಂದರೆಡ್ಡಿ ನಂದೇಶ್ವರ ತೊಂದರೆಡ್ಡಿಗೆ ಹೋಗ್ಬೇಕು. ನಾವು ಅದು ಕೂತಿರ್ತಾರೆ. ಅವ್ರು ಬಂದು ನಾವಿಕರು ಕೇಳ್ತಾರೆ, ಏನಯ್ಯ ನಮ್ಮನ್ನು ಕರ್ಕೊಂಡು ಹೋಗಿ ಆಚೆಗೆ? ಹ್ಞೂ ಬರೀ ಕರ್ಕೊಂಡು ಹೋಗ್ಯೋದು. ನಾವಿನೊಳಗೆ ಬಂದು ಕೊಡ್ತಾರೆ. ಅವ್ರು ಕೂತ್ನದು ಪಂಡಿತರು. ಅವ್ರು ಕೇಳ್ತಾನೆ, ಈಗ ಏನು ಬರ್ತದೆ? ಬ್ರಹ್ಮಸೂತ್ರ ಭಾಷೆ ಬರ್ತದೇನು? ಇಲ್ಲ ರೀ, ಬರೋದಿಲ್ಲ ನನಗೆ. ವ್ಯಾಕರಣ ಬರ್ತದೆ ನನಗೆ? ವ್ಯಾಕರಣ ಬರೋದಿಲ್ಲ ರೀ. ಆಮೇಲೆ ನಿರುಕ್ತ ಇಲ್ಲ ರೀ. ಜ್ಯೋತಿಷ ಅದು ಬರೋದಿಲ್ಲ ರೀ. ಕಲ್ಪ ಅದು ಬರೋದಿಲ್ಲ ರೀ. ಹೀಗೆ ಎಲ್ಲನೂ ಬರ್ತಾ ಇಲ್ಲ ರೀ, ನನಗೇನು ಗುರ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತು ಇದೇ ಬರ್ತಾ ಇಲ್ಲ ಅಂದರೆ ನನಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಅದ ಇದು ಗೊತ್ತಾಯ್ತು ಅದಿಲ್ಲ. ನೀನು ಲೆಕ್ಕದ ಇಲ್ಲ, ನೀನು ನಿಷ್ಪ್ರಯೋಗ ಎಲ್ಲ ಹಾಗೆ ಕೇಳ್ತಾ, ಒಂದೊಂದು ಗ್ರಂಥ ಕೇಳ್ತಾ ಬೈತಾರೆ. ಎಷ್ಟು ದಾಟಿದ್ಯೋ ನೀನು, ಏನು ಬರ್ತದೆ ಜೀವನದಲ್ಲಿ, ಏನು ಸಾಧ್ಯ ನೀವು, ಯಾವ್ದು ಬರ್ತದೆ ಅಂತ ಹೇಳ್ತೀನಿ ನೀನು? ನಿಷ್ಪ್ರಯೋಜಕ, ನಿನ್ನ ಜೀವನ ವ್ಯರ್ಥ, ಏನೂ ಪ್ರಯೋಜನ ಇಲ್ಲ. ನೀವು ಬದುಕಿದ್ದು ಸತ್ತಂತೆ, ನಿಷ್ಫಲ. ತಥಾ ಕಿಂ ಅದ್ರಲ್ಲಿ ಏನು ಪ್ರಯೋಜನ? ಇಷ್ಟೆಲ್ಲ ಮಾಡಿದಿ, ಯಾವುದನ್ನೂ ಸಾಧಿಸಲಿಲ್ಲ, ಯಾವುದನ್ನು ಬರ್ತಾ ಇಲ್ಲ, ನನ್ನ ಜನ್ಮ ವ್ಯರ್ಥವಾಯಿತು ಅಂತ ಹೇಳ್ಬಿಡ್ತಾರೆ ಪಂಡಿತರು. ಹ್ಞೂ ರೀ ಅನ್ಕೋತಾರೆ. ಮುಂದೆ ಸ್ವಲ್ಪ ದೂರ ಹೋದ ನಂತರ ನದಿಗೆ ಜೋರಾಗಿ ತರಂಗಗಳು ಬಂದುಬಿಡ್ತಾರೆ. ನದಿಗೆ ವಾಯು ಜೋರಾಗಿ ಬೀಸ್ಲಿಕ್ಕತ್ತದ ರೀ. ನಾವ ಈಗ ಒಯ್ದಾಡ್ಲಿಕ್ಕತ್ತದ ರೀ. ನಾವ ಜೋರಾಗಿ ಬೀಸ್ತದೆ ಗಾಳಿ, ಭಾಳಷ್ಟು ಇನ್ನೇನು ಬೀಳ್ತದಂತ ಎಲ್ಲ ಆಗ್ತದೆ. ಅಷ್ಟರೊಳಗೆ ಅವರು ಕೇಳ್ತಾರೆ, ನಾವಾಡಿಗರು ಕೇಳ್ತಾರೆ. ಇನ್ನುಳಿದ್ರ ಕೆಳಗೆ ಜಿಗಿತಾರೆ, ಕೆಲವರು ಕೆಳಗೆ ಕೇಳ್ತಾರೆ. ಈಗ ಪಂಡಿತರೇ ನಿಮ್ಗೆ ಈಸು ಬರ್ತದೆ ಅಂತ ಕೇಳ್ತಾರೆ. ಈಜೋದು ಬರ್ತಾನ? ಇಲ್ಲ ಬರೋದಂತ. ಅಲ್ರಿ ಬರ್ತದೆ ನೋಡ್ರಿ ಅಂತ ಹೇಳ್ತಾರೆ. ಇಲ್ಲ ನನಗೆ ಬರೋದಿಲ್ಲ. ಇಂಥವ್ರು ಈಸ್ತಾರೆ, ಎಲ್ಲ ಈಸ್ತಾರೆ. ಕೊನೆಯವ್ರು ಪಂಡಿತರು ಅವ್ರ ಹತ್ರ ಏನೆಲ್ಲ ಬಂತು ಈ ಸಂದರ್ಭದಲ್ಲಿ ನಿಮ್ಗೆ ಈಸು ಬರಲಿಲ್ಲ ಅಂದ್ರೆ ನಿಮ್ಮ ಜನ್ಮ ವ್ಯರ್ಥ ನಿಮ್ಮ ಜನ್ಮ ವ್ಯರ್ಥ ಅಂತ. ಈಸು ಬಿದ್ದ ಅವ್ರು ಈಜು ಪಾರಕಾರ ಎಲ್ಲರೂ ಪಂಡಿತರು. ಅದಕ್ಕೆ ಏನೆಲ್ಲ ಅಲ್ಲಿ ಬಂದ್ರೆ ವ್ಯಾಕರಣ ಏನು ಅಲ್ಲಿ ಕೆಲಸ ಹೊಡೆದಿಲ್ಲ. ಅಲ್ಲಿ ಬೇಕಾಗಿರ್ತಕ್ಕಂಥ ಯಾವುದು ಆ ಸಂದರ್ಭ ಯಾವುದು ಬೇಕಾಗಿರ್ತದೆ ಅಲ್ಲಿ ಕೇವಲ ಬೇಕಾಗಿರ್ತದೆ ಈಜುದು ಅಂದ್ರೆ ಸಾಕು. ಅವರು ಬದುಕಬೇಕಾಗಿರೋದು ಒಂದೇ ಬೇಕಾಗಿತ್ತು. ಅವ್ರ ಥರ ಪಂಡಿತರೇ ನಿಮ್ಮ ಜನ್ಮಕ್ಕೆ ಧಿಕ್ಕಾರ, ನೀವು ಈಜು ಕಲಿಯಲಿಲ್ಲ, ವ್ಯರ್ಥ. ಏನೆಲ್ಲ ಕಲ್ತ್ರಿ? ಒಂದನ್ನು ಬಿಟ್ರಿ. ಗಂಗಾ ನದಿಗೆ ಹೋಗಿ ಒಂದು ಸ್ವಲ್ಪ ಈಜು ಕರ್ಕೊಂಡಿದ್ರೆ ಈಗ ಉಪಯೋಗ ಆಗ್ತಾಯಿತ್ತು. ಏನು ಪ್ರಯೋಜನ ಅದು? ಕಿಂ ತತಃ ಏನು ಪ್ರಯೋಜನ ಅದು? ಏನು ಪ್ರಯೋಜನ? ಹೇಗೆ ಮನುಷ್ಯ ಈಜು ಕಲೀಲಿಲ್ಲ, ಪಂಡಿತರು ಹೇಗೆ ನೀರೊಳಗೆ ಮುಳುಗಿದ್ರು, ಹೇಗೆ ಅವ್ರು ಕಲಿತವ್ರು ಈಜ್ಕೊಂಡು ಪಾರಾದರು, ಆ ಗುರುಗಳ ಪಾದರವಿಂದಲೇ ಮನಸ್ಸು ನೆಲೆಯಾಗಿ ನಿಲ್ಲದಿದ್ರೆ ಏನೆಲ್ಲ ಇದ್ರ ಕಡೆ ಕಿಂ ತತಃ ಏನು ಪ್ರಯೋಜನ ಅದ? ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳ ಪಾದರವಿಂದ ಮನಸ್ಸು ನೆಲೆಯಾಗಿ ನಿಲ್ಲಬೇಕಂತ ಹೇಳಿ 8 ಶ್ಲೋಕಗಳಿಂದ ಇಲ್ಲಿ ಗುರುವಾಷ್ಟಕಂ ತಗೊಂಡು ಹೇಳಿದ್ದಾರೆ. ಇದು ಅದರೊಳಗಿಂದ ಒಂದು ಶ್ಲೋಕ. ಇದು ಇನ್ನಿರ್ತಕ್ಕಂಥ ಎಲ್ಲ ಶ್ಲೋಕಗಳನ್ನು ಇದೆಲ್ಲ ಒಂದೊಂದು ನಿಮ್ಮ ಹತ್ತಿರ ಇರ್ಬೋದು. ಅಲ್ಲೇ ಇದೊಂದು ಎಲ್ಲ ಅದು ಹೇಳಿ ದಿನಾಲು ಒಂದೊಂದು ಹೇಳ್ತಾರೆ, ಚೆನ್ನಾಗಿರ್ತದೆ. ಅದರಲ್ಲಿರ್ತಕ್ಕಂಥದ್ದು ಈಗ ವಿಸ್ತಾರ ಮಾಡ್ತಾ ಹೋದ್ರೆ ಹಾಗೆ ವಿಸ್ತಾರ ಆಗ್ತದೆ. ಅದಕ್ಕೆ ಏನು ಬೇಕಂದ್ರೆ ಎಲ್ಲರಿಗೂ ಏನು ಬೇಕು ರೀ? ಗುರುಗಳ ಪಾದರಿಂದೆಲ್ಲ ಮನಸ್ಸು ನೆಲೆಯಾಗಿ ನಿಲ್ಲಬೇಕು. ನಾವು ಶ್ರವಣ ಮಾಡ್ತಕ್ಕಂಥ ವಿಷಯ ಯಾರ್ದದ? ಈಗ ಗುರುಗಳದೇ ಅದು.
ಅವ್ರ ಪಾದಾರದಿಂದಲ್ಲ ಮನಸ್ಸು ನೆಲೆಯಾಗಿದ್ದರೆ ಮಾತ್ರ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯಪಾದಾರದಲ್ಲಿ ನಮ್ಮ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲ್ಲಿ ಎಲ್ಲ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಸೇರಿದರೆ ವಾಗೃಪ ಪುಷ್ಪಗಳನ್ನು ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री गुरुदेव दत्त